ಮಧುರ ಮಕ್ಕಳೇ, ನಿಮ್ಮದು ಇದು ಅದ್ಭುತವಾದ ವಿಶ್ವವಿದ್ಯಾಲಯವಾಗಿದೆ. ಇದರಲ್ಲಿ ಹಾಳಾಗಿರುವುದನ್ನು ಸರಿಪಡಿಸುವಂತಹ ಭೋಲಾನಾಥ ತಂದೆಯು ಶಿಕ್ಷಕನಾಗಿ ಓದಿಸುತ್ತಾರೆ. ಪ್ರಶ್ನೆ: ಈ ಅಂತಿಮ ಸಮಯದಲ್ಲಿ ನೀವು ಮಕ್ಕಳು ಎಲ್ಲರಿಗೆ ಯಾವ ಲಕ್ಷ್ಯವನ್ನು ಕೊಡುತ್ತೀರಿ? ಉತ್ತರ: ಹೇ ಆತ್ಮರೇ, ಈಗ ಪಾವನರಾಗಿರಿ. ಪಾವನರಾಗದೆ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಅರ್ಧಕಲ್ಪದ ಯಾವ ರೋಗವು ಅಂಟಿದೆಯೋ ಅದರಿಂದ ಮುಕ್ತರಾಗಲು ನೀವು ಎಲ್ಲರನ್ನೂ 7 ದಿನಗಳ ಬಟ್ಟಿಯಲ್ಲಿ ಕುಳ್ಳರಿಸುತ್ತೀರಿ. ಪತಿತರ ಸಂಘದಿಂದ ದೂರವಿರಬೇಕು. ಯಾವುದೇ ನೆನಪು ಬರಬಾರದು. ಆಗ ಬುದ್ಧಿಯಲ್ಲಿ ಸ್ವಲ್ಪ ಜ್ಞಾನದ ಧಾರಣೆಯಾಗುವುದು. ಗೀತೆ: ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ, ದಿನವನ್ನು ತಿನ್ನುತ್ತಾ ಕಳೆದೆ. ಧಾರಣೆಗಾಗಿ ಮುಖ್ಯ ಸಾರ: 1. ಯಾವುದೇ ಮಾತಿನ ವಾದವಿವಾದದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ವ್ಯರ್ಥ ಮಾತುಗಳಲ್ಲಿ ಬುದ್ಧಿಯು ಹೋಗಬಾರದು. ಎಷ್ಟು ಸಾಧ್ಯವೋ ನೆನಪಿನ ಯಾತ್ರೆಯಿಂದ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕಾಗಿದೆ. ಆತ್ಮಾಭಿಮಾನಿಯಾಗಿರುವ ಹವ್ಯಾಸ ಮಾಡಿಕೊಳ್ಳಬೇಕಾಗಿದೆ. 2. ಹಳೆಯ ಪ್ರಪಂಚದಿಂದ ತಮ್ಮ ಮುಖವನ್ನು ತಿರುಗಿಸಿಕೊಳ್ಳಬೇಕಾಗಿದೆ. ಶಾಂತಿ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕಾಗಿದೆ. ಹೊಸ ಮನೆಯು ತಯಾರಾಗುತ್ತಿದೆ, ಆದ್ದರಿಂದ ಹಳೆಯ ಮನೆಯೊಂದಿಗಿನ ಮನಸ್ಸನ್ನು ತೆಗೆಯಬೇಕಾಗಿದೆ. ವರದಾನ: ಈಶ್ವರೀಯ ಕುಲದ ಸ್ಮೃತಿಯ ಮೂಲಕ ಮಾಯೆಯನ್ನು ಎದುರಿಸುವಂತಹ ಸದಾ ಸಮರ್ಥ ಸ್ವರೂಪಭವ. ಸ್ಲೋಗನ್: ಸತ್ಯತೆಯು ಸಮಯದನುಸಾರ ಸ್ವಯಂ ತಾನೇ ಸಿದ್ಧವಾಗುವುದು. ಅದನ್ನು ಸಿದ್ಧ ಮಾಡುವ ಅವಶ್ಯಕತೆಯಿಲ್ಲ.